ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ಅವಧಿಯಲ್ಲಿ ಈ ಪೀರಿಯಡ್ ವಿಷಯ ಕನ್ನಡ 6ನೇ ತರಗತಿ ಭಾಗ 1ರಲ್ಲಿ ಬರುವಂತಹ 2ನೇ ಪದ್ಯ ಮಂಗಳ ಗ್ರಹದಲ್ಲಿ ಪುಟ್ಟಿ. ಈ ಪದ್ಯವನ್ನು ಬರೆದವರು CM ಗೋವಿಂದ ರೆಡ್ಡಿ ಅವರು. ಮಂಗಳ ಗ್ರಹ ಅನ್ನೋದು ನಿಮಗೆ ಗೊತ್ತಿರೋಂಥದ್ದೇ. 8 ಗ್ರಹಗಳಲ್ಲಿ ಸೌರವ್ಯೂಹದಲ್ಲಿ ಬರುವಂತಹ 8 ಗ್ರಹಗಳಲ್ಲಿ ಮಂಗಳ ಗ್ರಹ ಒಂದು. ಮಂಗಳ ಗ್ರಹವನ್ನ ತಿಳ್ಕೊಂಡಿದ್ದೀರಲ್ವಾ? ಮೊದಲೇ ಬರೋದು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. 8 ಗ್ರಹಗಳು ಮಾತ್ರ ಹೇಗಿದ್ದಾವೆ. ಹಿಂದೆ ಪ್ಲೂಟೋನು ಸಹ ಗ್ರಹದಲ್ಲಿ ಸೇರಿಸಿದ್ರು. ಆದ್ರೆ ಈಗ ಗ್ರಹದ ಪಟ್ಟಿಯಿಂದ ಪ್ಲೂಟೋ ಗ್ರಹವನ್ನ ಬಿಡಲಾಗಿದೆ. ಹಾಗಾದ್ರೆ ಇಲ್ಲಿ ಏನು ಮಂಗಳ ಗ್ರಹದಲ್ಲಿ ಪುಟ್ಟಿ ಅಂದ್ರೆ ಏನು? ಇದರ ಅರ್ಥ ಹೆಣ್ಣು ಮಕ್ಕಳಿಗೆ ಪ್ರೀತಿಯಿಂದ ಕರೆಯುವಂತ ಹೆಸರಿಗೆ ಪುಟ್ಟಿ ಅಂತ ಕರೀತಾರೆ. ಮನೇಲೆಲ್ಲ ಪುಟ್ಟಿ ಅಂತ ಬನ್ನಿ ಪುಟ್ಟಿ, ಬರಮ್ಮ ಪುಟ್ಟಿ ಅಂತ ಕರೀತಾರೆ. ನೀವು ನೋಡಿದಿರಲ್ವಾ? ಅದು ಮಕ್ಕಳಿಗೆ ಪ್ರೀತಿಯಿಂದ ಕರೆಯುವಂತಹ ಪದ. ಅರ್ಥ ಆಯ್ತಾ? ಹಾಗಾದ್ರೆ ಏನು ಈ ಮಂಗಳ ಗ್ರಹದಲ್ಲಿ ಪುಟ್ಟಿ? ಈ ಕವಿ ಕಲ್ಪನೆ ಹೇಗಿದೆ ಅನ್ನೋದನ್ನ ನಾನು ತಿಳ್ಕೊಳ್ಳೋಣ. ಮೊದಲಿಗೆ ಕವಿ ಕೃತಿ ಪರಿಚಯ. ಕವಿಗಳು CM ಗೋವಿಂದ ರೆಡ್ಡಿ ಅವರು 11/8/1958ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ ಎಂಬ ಊರಿನಲ್ಲಿ ಜನಿಸಿದರು. ಪ್ರಸ್ತುತ ಇವರು ಬೆಂಗಳೂರಿನ ಕಾಡುಗೋಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಇವರು ಬರೆದಿರುವಂತಹ ಕೃತಿಗಳೆಂದರೆ ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಅಂದ್ರೆ CM ಗೋವಿಂದ ರೆಡ್ಡಿ ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳೆಂದರೆ ಪೆರ್ಲಾ ಕಾವ್ಯ ಪ್ರಶಸ್ತಿ, ಶಿಶು ಸಂಗಮೇಶ ದತ್ತಿ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ವಿವಿಧ ಬಹುಮಾನಗಳು ದೊರೆತಿವೆ. ಪ್ರಸ್ತುತ ಪದ್ಯವನ್ನು ಅಂದ್ರೆ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನ ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈಗ ನಾವು ಪದ್ಯದ ಪ್ರವೇಶಿಕರನ್ನ ಮಕ್ಕಳ ಮನಸ್ಸಿನಲ್ಲಿ ಕುತೂಹಲ ಭರಿತ ಪ್ರಶ್ನೆಗಳು ಹುಟ್ಟುತ್ತವೆ. ನಿಮ್ಮಲ್ಲೆಲ್ಲ ಒಂದು ಕ್ಯೂರಿಯಾಸಿಟಿ, ಕುತೂಹಲ, ಆಸಕ್ತಿದಾಯಕವಾದ ಪ್ರಶ್ನೆಗಳು ಹುಟ್ಟುತ್ತವೆ. ವಿವಿಧ ಕಲ್ಪನೆಗಳು ಕಾಣಿಸ್ತವೆ. ನಿಮಗೆಲ್ಲ ಅನೇಕ ಕಲ್ಪನೆಗಳನ್ನ ನೀವು ಮೂಡಿಸ್ಕೋತೀರಾ. ಹೊಸ ಹೊಸ ಕನಸುಗಳು ಗೂಡು ಕಟ್ತವೆ ನಿಮ್ಮಲ್ಲಿ. ಬೆಳೆಯುವ ಪೈರಿನ ಸಿರಿ ಮಳೆಕೆಯಲ್ಲಿ ಎಂಬ ಗಾದೆಯಂತೆ ಹೊಸ ಹೊಸ ಕನಸುಗಳು ಗೂಡು ಕೊಡ್ತವೆ. ಮಕ್ಕಳು ತಮ್ಮ ಕಲ್ಪನೆಯಲ್ಲಿ ನಿರ್ಜೀವ ವಸ್ತುಗಳೊಂದಿಗೂ ಮನಬಿಚ್ಚಿ ಮಾತಾಡಬಲ್ಲರು. ಇಲ್ಲಿ ನಿರ್ಜೀವ ವಸ್ತು ಅಂದ್ರೆ ಜೀವವಿಲ್ಲದಿರುವಂತ ವಸ್ತುಗಳು. ಈ ಮಕ್ಕಳು ದೇವ್ರ ಸಮಾನ. ಅವರು ಯಾವುದೇ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ಮಕ್ಕಳು ಮನಬಿಚ್ಚಿ ಮಾತಾಡ್ತಾರೆ. ಮಕ್ಕಳು ಯಾವುದೇ ಸಮಯದಲ್ಲಿ ಸುಳ್ಳು ಹೇಳಲ್ಲ. ಅವರ ಮನಸ್ಸಿನಲ್ಲಿರುವಂತಹ ಅಭಿಪ್ರಾಯಗಳನ್ನ ನೇರವಾಗಿ ನಿಜವಾಗಿ ಹೇಳ್ತಾರೆ. ಅಪಚರಿತ ಸನ್ನಿವೇಶಗಳು ಸಹ ಅವರ ಕನಸುಗಳಲ್ಲಿ ಹತ್ತಿರಕ್ಕೆ ಬಂದು ಬಿಡ್ತವೆ. ಅಂದ್ರೆ ಪರಿಚಿತ ಇಲ್ಲದಂತ ಅನೇಕ ಸನ್ನಿವೇಶಗಳು, ಸಂಗತಿಗಳು ಅವ್ರ ಮನಸ್ಸಿಗೆ ಬರ್ತವೆ. ಹೀಗಿರುವಾಗ ಅವರ ಕಲ್ಪನೆಗಳಿಗೆ ಮತ್ತಷ್ಟು ಗರಿಗಳನ್ನು ಕಟ್ಟಿ ಇನ್ನೆಷ್ಟು ಎತ್ತರಕ್ಕೆ ಹಾರಲು ಪ್ರೋತ್ಸಾಹಿಸಿ ಆ ಮೂಲಕ ಪ್ರಕೃತಿ ಅರಿವು ಮೂಡಿಸುವುದು ಇಲ್ಲಿನ ಆಶಯವಾಗಿದೆ. ಈ ಪದ್ಯದ ಆಶಯವಾಗಿದೆ. ಮೊದಲಿಗೆ ಪದ್ಯವನ್ನ ಒಂದೊಂದೇ ಪ್ಯಾರವನ್ನ ಅಂದ್ರೆ ಒಂದೊಂದೇ ಚರಣವನ್ನ ವಾಚಿಸ್ತೀನಿ. ಅದರ ಅರ್ಥವನ್ನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಅರ್ಥ ಆಯ್ತಲ್ಲ? ಪ್ರವೇಶ ಅರ್ಥ ಆಯ್ತಾ? ಈಗ ಪದ್ಯ ನಾವು ಬರೋಣ. ನೋಡ್ಕೊಳ್ಳಿ. ಪುಟ ಸಂಖ್ಯೆ 47. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ನೋಡಿ ಇಲ್ಲಿ ಹೇಳ್ತಿದ್ದಾರೆ ಕವಿ. ಆಗಸ ಅಂದ್ರೆ ಆಕಾಶ, ಬಾನು. ಆಕಾಶದಲ್ಲಿ ಹಾರುವುದೆಂದ್ರೆ ಪುಟಾಣಿ ಮಕ್ಕಳಿಗೆ ಪುಟ್ಟಿ. ಇಲ್ಲಿ ಪುಟ್ಟಿ ಅಂತ ಒಂದು ಪದ ಇದೆ. ಪುಟ್ಟಿ ಅಂದ್ರೆ ಏನು? ಮಕ್ಕಳನ್ನು ಕರೆಯುವ ಒಂದು ಆಪ್ತ ಸಂಬೋಧನೆ, ಗೌರವ, ಒಂದು ಸಂಬೋಧನೆ. ಇಲ್ಲಿ ಬಲು ಇಷ್ಟ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆಲ್ಲ ಬಲು ಇಷ್ಟ. ಆಕಾಶನ ಹಾರಬೇಕು, ಅಕ್ಕಿ ಅಂತ ಹಾರಬೇಕು, ವಿಮಾನದಂತೆ ಹಾರಬೇಕು ಅಂತ ಬಲು ಇಷ್ಟ ಇರ್ತದೆ. ಆದ್ರೆ ಇವ್ರಿಗೆ ರೆಕ್ಕೆ ಇರ್ಬೇಕಲ್ಲ. ರೆಕ್ಕೆಗಳಿಲ್ಲದೆ ಹಾರಲು ಹೋದ್ರೆ ಏನಾಗುತ್ತೆ? ಆಗದೆ ತೊಂದ್ರೆ ಹಾಗೆ ಆಗುತ್ತೆ. ಅದರಿಂದ ರೆಕ್ಕೆಗಳಿರ್ಬೇಕು. ಹಕ್ಕಿಗಳು, ವಿಮಾನ ರೆಕ್ಕೆ ಇದೆ ನೋಡಿದಿರಲ್ಲ, ಹಕ್ಕಿಗಳೆಲ್ಲ ರೆಕ್ಕೆ ಬಡ್ಕೊಂಡು ಹಾಕೊಂಡು ಹೋಗ್ತಾವಲ್ಲ. ಆದ್ರಿಂದ ಮಕ್ಕಳಿಗೆ ರೆಕ್ಕೆಗಳಿಲ್ಲ, ಆದ್ರಿಂದ ತೊಂದರೆ ಆಗಿದೆ, ಇದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಮುಂದಿನ ಪ್ಯಾರ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು, ಅಕ್ಕಿಯಾಗೆ ಆರೋ ಮನಕ್ಕೆ ಹೆಚ್ಚಿನ ಹರ್ಷವು ತಂದಿತ್ತು.
ಅರ್ಥ ತಿಳ್ಕೊಳ್ಳೋಣ. ಒಂದು ದಿನ ಏನಾಗುತ್ತೆ ಪುಟ್ಟಿಗೆ ಇದ್ದಕ್ಕಿದ್ದಂತೆ ಸಡನ್ಲಿ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದ್ಬಿಡುತ್ತೆ. ನೋಡಿ ಕವಿ ಕಲ್ಪನೆನ ಕವಿಗಳು ಮಕ್ಕಳ ಮನಸ್ಸಿನ ಆಳ್ಗೆ ಹೆಂಗ್ ಬರ್ತಿದ್ದಾರೆ ನೋಡಿ. ಹಕ್ಕಿಯಾಗಿ ಹಾರುವ ಮನಕ್ಕೆ, ಹಕ್ಕಿಗೆ ಹಾರಬೇಕು ಅಂದ್ರೆ ಅವಳು ಮನಸ್ಸು, ಮನ ಅಂದ್ರೆ ಮನಸ್ಸು, ಮನಸ್ಸಿನಲ್ಲಿ ಆಗ್ತದೆ ಹೆಚ್ಚಿನ ಹರುಷವ ತಂದಿತ್ತು. ಹರುಷ ಅಂದ್ರೆ ಸಂತೋಷ, ಆನಂದ, ಹ್ಯಾಪಿ, ಬಹಳವಾದ ಸಂತೋಷವನ್ನ ಈ ಪುಟ್ಟಿಗೆ ತರುತ್ತೆ. ಯಾಕೆ? ಹಕ್ಕಿಯಾಗಿ ರೆಕ್ಕೆಗಳು ಬಂದಿದ್ದರಿಂದ. ಅರ್ಥ ಆಯ್ತಲ್ಲ? ಮುಂದಿನ ಪ್ಯಾರ ಮುಂದಿನ ಚರಣ. ಕೂಡಲೇ ಪುಟ್ಟಿ ತಣ್ಣ ನೆನೆಗಿದು ಆಗಸದೊಡಲಿಗೆ ಹಾರಿದಳು, ಹಾರತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ನೋಡಿ ಕೂಡಲೇ ಬೇಗನೆ ಸಡನ್ಲಿ ಆ ಪುಟ್ಟಿ ಏನ್ ಮಾಡ್ತಾಳೆ, ಟಣ್ ಟಣ ಅನ್ನೆ ಜಿಗಿದು ಬಿಡ್ತಾಳೆ. ಎಲ್ಲಿ? ಆಕಾಶದೊಡಲಿಗೆ. ಒಡಲು ಅಂದ್ರೆ ಹೊಟ್ಟೆ ದೇಹ. ಆಕಾಶಕ್ಕೆ, ಬಾಲವಿಗೆ, ನಭಕ್ಕೆ, ದಿಗಂತಕ್ಕೆ ಅಂತ ಕರೀತಾರೆ ಆಕಾಶಕ್ಕೆಲ್ಲ. ಹೋಗ್ಬಿಡ್ತಾಳೆ. ಹಾರ್ತಾ 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 ತೇಲ್ತಾ ತೇಲ್ತಾ ಮುಂದಕ್ಕೆ ಸಾಕ್ತಾಳೆ. ಆ ಮುಂದೆ ಎಲ್ಲಿ ಹೋಗ್ತಾಳಪ್ಪ ಅವಳು ಅಂದ್ರೆ ಚಂದ್ರನ ಮಡಿಲನ್ನು ಸೇರಿದಳು. ಚಂದ್ರ ಲೋಕಕ್ಕೆ ಹೋದ್ಲು. ಮಡಿಲಂದ್ರೆ ತಾಯಿ ಮಡಿಲಂದ್ರೆ ಇಲ್ಲಿ ಮಡಿಲ ಇರ್ತಾವ ತಾಯಿ ಹೊಟ್ಟೆ ಹತ್ರ. ಹಾಗೆ ಚಂದ್ರನ ಹೊಟ್ಟೆಯನ್ನ ದೇಹವನ್ನ ಚಂದ್ರ ಲೋಕಕ್ಕೆ ಹೋದಳು ಅಂತ ಕವಿಗಳು ಹೇಳ್ತೇವೆ. ಮುಂದಿನ ಚರಣ 4ನೇ ಚರಣ. ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಖಂಡಿತ ಅವಳಿಗೆ ನಮ್ಮದರೆ. ಅವಳು ಚಂದ್ರನ ಮೇಲೆ ಹೋಗ್ಬಿಟ್ರು. ಚಂದ್ರನ ಮಡಿಲೊಳಗೆ ಹೋದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ನೆಟ್ಟಗೆ ನಿಂತ್ಕೊಂಡ್ಬಿಟ್ರು. ಸ್ಟ್ರೈಟ್, ನೇರವಾಗಿ. ನೆಟ್ಟಗೆ ಅಂದ್ರೆ ನೇರವಾಗಿ ನಿಂತ್ಕೊಂಡ್ಬಿಟ್ಲು. ಭೂಮಿ ಕಡೆ ನೋಡಿದ್ಲು. ಮೇಲೆ ಚಂದ್ರಲೋಕದಿಂದ ಭೂಮಿ ಕಡೆ ಕೆಳಗೆ ಬಗ್ಗೆ ನೋಡ್ತಾಳೆ. ಆ ಭೂಮಿ ಏನ್ ಕಾಣುತ್ತೆ? ನೇರಳೆ ಬಣ್ಣದ ಚೆಂಡಿನ ಹಾಗೆ. ಭೂಮಿ ಚಂದ್ರಲೋಕದಿಂದ ಹೇಗೆ ಕಾಣ್ತು ಪುಟ್ಟಿಗೆ ಅಂದ್ರೆ ನೇರಳೆ ಬಣ್ಣದ ಒಂದು ಚೆಂಡು, ಬಾಲ್ ತರ ಕಾಣ್ತಂತೆ. ಅದರಿಂದ ಭೂಮಿಯನ್ನ ನೀಲಿ ಗ್ರಹ ಅಂತಲೂ ಸಹ ಭೂಗೋಳದಲ್ಲಿ ಕರೀತಾರೆ. ಖಂಡಿತ ಅವಳಿಗೆ ನಮ್ಮದರೆ. ಯಾರು? ಪುಟ್ಟಿಗೆ. ದರೆ ಅಂದ್ರೆ ಇಲ್ಲಿ ಭೂಮಿ, ಪೃಥ್ವಿ, ಧರಣಿ, ಧಾತ್ರಿ ಅಂತ ಕರೀತಾರೆ. ದರೆ ಅಂದ್ರೆ ಅರ್ಥ ಆಯ್ತಾ? ಭೂಮಿ ಅಂದ್ರೆ ಈ ಪುಟ್ಟಿ ಚಂದ್ರನ ಮೇಲೆ ನೆಟ್ಟಗೆ ನಿಂತ್ಕೋತಾಳೆ. ಭೂಮಿ ಕಡೆ ನೋಡ್ತಾಳೆ. ಭೂಮಿ ಕಡೆ ನೋಡಿದಾಗ ನೇರಳೆ ಬಣ್ಣದ ಚೆಂಡಿನಾಗಿ ಭೂಮಿ ಒಟ್ಟಿಗೆ ಗೋಚರಿಸುತ್ತೆ ಅಂತ ಇದ್ರ ಈ ಪದ್ಯದ ಭಾವಾರ್ಥ. ಅರ್ಥ ಆಯ್ತಲ್ಲ? ಈಗ ನಾವು 5ನೇ ಚರಣಕ್ಕೆ ಹೋಗೋಣ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳನ ಅಂಗಳವ, ಕೆಂಪಗೆ ಬಣ ಬಣ ಗುಟ್ಟು ತಲೆತ್ತು ಕಾಣಲಿಲ್ಲ ಯಾವುದೇ ಜೀವ. ನೋಡಿ ಕವಿ ಕಲ್ಪನೆ. ಚಂದ್ರನ ಮೇಲೆ ಬಿಟ್ಟು ಮೇಲಕ್ಕೆ ಹಾಕ್ತಾಳೆ. ಮತ್ತೆ ಎಲ್ಲಿ ಹೋಗ್ತಾಳೆ? ಆ ಚಂದ್ರನ ಮೇಲಿಂದ ಸೇರಲು ಮಂಗಳ ಗ್ರಹ. ಇಂಗ್ಲಿಷಲ್ಲಿ ಮಂಗಳ ಗ್ರಹಕ್ಕೆ ಮಾರ್ಸ್ ಅಂತ ಕರೀತಾರೆ. ಮಂಗಳಕ್ಕೆ ಇನ್ನೊಂದು ಹೆಸರಿದೆ, ಕುಜ ಗ್ರಹ, ಅಂಗಾರಕ ಅಂತಲೂ ಸಹ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಗ್ರಹಕ್ಕೆ ಪ್ಲಾನೆಟ್ ಅಂತ ಕರೀತಾರೆ. ಮಂಗಳ ಗ್ರಹ ಅಂದ್ರೆ ಮಾರ್ಸ್ ಪ್ಲಾನೆಟ್. ಅರ್ಥ ಆಯ್ತಾ? ಪುಟ್ಟಿ ಎಲ್ಲಿಗೆ ಹೋಗ್ಬೇಕಂತ ಆಸೆ ಆಗುತ್ತೆ? ಮಂಗಳ ಗ್ರಹಕ್ಕೆ. ಎಲ್ಲಿಗೆ? ಮಂಗಳ ಗ್ರಹಕ್ಕೆ ಅವಳು ಹೋಗ್ಬೇಕು ಅಂತ ಪುಟ್ಟಿಗೆ ಬಯಕೆ ಆಗ್ತದೆ. ಇನ್ನೇನ್ ಮಾಡ್ತಾಳೆ ನೋಡೋಣ. ಆಗ ಏನ್ ಮಾಡ್ತಾಳೆ ಅಂದ್ರೆ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಏನ್ ಮಾಡ್ತಾಳಪ್ಪ ಅಂದ್ರೆ ಮಂಗಳನ ಅಂಗಳವ. ಮಂಗಳನ ಅಂಗಳ, ಮೈದಾನ. ಅಂಗಳ ಅಂದ್ರೆ ಮೈದಾನ. ಮಂಗಳ ಗ್ರಹದ ಮೇಲೆ ಹೋಗ್ಬೇಕು ಅಂತ ಅವಳಿಗೆ ಆಸೆ ಆಗುತ್ತೆ. ಮಂಗಳ ಗ್ರಹ ಹೇಗೆ ಕಾಣುತ್ತೆ ಅಂದ್ರೆ ನೀವು ಮಾರ್ಸ್ ಅನ್ನೋದು ಕೆಂಪಾಗಿ ಇರುತ್ತೆ. ಕೆಂಪಗೆ ಬಣ ಬಣ ಗುಟ್ಟು ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ. ನೋಡಿ ಮಂಗಳ ಗ್ರಹಕ್ಕೆ ಹೋದ್ಲು. ಅಲ್ಲಿ ಗ್ರಹವೆಲ್ಲ ಕೆಂಪಿತ್ತು. ಅಲ್ಲಿ ಆಮ್ಲಜನಕ ಎಲ್ಲ ಜೀವಿಗಳು ಉಸಿರಾಡೋದಕ್ಕೆ, ಜೀವಿಗಳು ಬದುಕುವುದಕ್ಕೆ ಉತ್ತಮವಾದ ವಾತಾವರಣ ಇಲ್ಲ, ಗಾಳಿ ಇಲ್ಲ, ನೀರಿಲ್ಲ. ನೋಡಿ ಅದು ಹೇಗೆ ಕಾಣ್ತಿದ್ರು? ಬಣ 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 ಕೊಡ್ತಿದ್ರು. ಬಣ ಬಣ ಏನೂ ಇಲ್ಲ, ನಿರ್ಜನ ಪ್ರದೇಶವಾಗಿದೆ. ಆದ್ರಿಂದ ಪುಟ್ಟಿಗೆ ಏನಾಗುತ್ತೆ ಮುಂದೆ ನೋಡೋಣ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಪುಟ್ಟಿಗೆ ನೋಡೋಣ ಮುಂದಿನ ಚರಣದಲ್ಲಿ. ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ, ಒಡನೆ ಕೇಳಿದಳು ಕೆಂಪು ಬಂಡೆಯನ್ನು, ನೀನು ಹೇಗೆ ಇಲ್ಲಿಗೆ ಬಂದೆ? ನೋಡಿ ಎಷ್ಟು ಚೆನ್ನಾಗಿ ಕ್ವಶನ್ ಮಾಡಿದ್ದಾರೆ ಕವಿಗಳು. ಪುಟ್ಟಿ ಏನ್ ಮಾಡ್ತಾಳಪ್ಪ ಅಂದ್ರೆ ಮಂಗಳ ಗ್ರಹದಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ. ಇಲ್ಲಿ ಯೋಗಿ ಅಂದ್ರೆ ಆಧ್ಯಾತ್ಮದಲ್ಲಿ ಸಿದ್ಧಿಯನ್ನ ಸಾಧಿಸಿದವರಿಗೆ ಯೋಗಿ ಅಂತ ಕರೀತಾರೆ. ಇಲ್ಲಿ ಪದ್ಯದ ಪ್ರಕಾರ ಯೋಗಿ ಹೆಸರಿನ ಬಂಡೆ ಅಂದ್ರೆ ಮಂಗಳ ಗ್ರಹದಲ್ಲಿ ಕಂಡು ಬಂದಿದೆ ಎನ್ನಲಾದ ಒಂದು ದೊಡ್ಡ ಬಂಡೆ. ಬಂಡೆ ಇಂಗ್ಲಿಷ್ ಅಲ್ಲಿ ರಾಕ್ ಅಂತ ಕರೀತಾರೆ. ಇಲ್ಲಿ ಪುಟ್ಟಿ ಕಾಣ್ತಾಳೆ ಮಂಗಳನಲ್ಲಿ
ಯೋಗಿ ಹೆಸರಿನ ಹೆಬ್ಬಂಡೆ ಅಂದ್ರೆ ಇರಿದಾದ ಬಂಡೆ ಅಂತ ಅದರ ಅರ್ಥ, ದೊಡ್ಡ ಬಂಡೆ ಅಂತ ಅರ್ಥ. ಈ ಬಂಡೆಯನ್ನ ಕಾಣ್ತಾಳೆ. ಒಡನೆ ಕೇಳಿದಳು ಆ ಪುಟ್ಟಿ, ಏನಂತ ಕೇಳ್ತಾಳಪ್ಪ ಅಂದ್ರೆ, ನೀನು ಹೇಗೆ ಇಲ್ಲಿಗೆ ಬಂದೆ, ನೀನು ಹೇಗೆ ಇಲ್ಲಿಗೆ ಬಂದೆ, ಎಲ್ಲಿ ಹೇಗೆ ಬಂದೆ ಅಂತ ಕ್ವಶನ್ ಆ ಹೆಬ್ಬಂಡೆಗೆ ಹಾಕ್ತಾ ಇದ್ದಾಳೆ ಪುಟ್ಟಿ. ಅರ್ಥ ಆಯ್ತಾ? ಮುಂದಿನ ಚರಣಕ್ಕೆ ಹೋಗೋಣ. ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ, ಪುಟ್ಟಿಯೇ ನೀ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿದ್ದೀವಿ. ನೋಡಿ ಮಂಗಳ ಗ್ರಹ, ಪುಟ್ಟಿ ಏನಂತ, ಬಂಡೆ ಮಂಗಳ ಗ್ರಹನಲ್ಲಿದ್ದಂತಹ ಹೆಬ್ಬಂಡೆ, ದೊಡ್ಡ ಬಂಡೆ ಹೇಳ್ತಾ ಇದೆ ಪುಟ್ಟಿಗೆ ಏನಂತ, ಏನಂತ ಕಣ್ಣೀರನ್ನು ಸುರಿಸ್ತಾ ಇದೆ. ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ, ನಮ್ಮ ಕಣ್ಣೀರು, ಕಣ್ಣಿನಲ್ಲಿ ಬರುವಂತ ನೀರು ಧಾರಾಕಾರವನ್ನು ಸುರಿಸ್ತೈತೆ. ಹೇಳ್ತೈತೆ ಪುಟ್ಟಿಗೆ ನೋವಿನಲ್ಲಿ, ದುಃಖದಲ್ಲಿ ಹೇಳ್ತಾ ಇದೆ ಪುಟ್ಟಿಗೆ, ನಮ್ಮ ಮಂಗಳ ಗ್ರಹದ ಈ ದುರಂತ ಕೆಟ್ಟ ಕಥೆಯನ್ನ, ಬ್ಯಾಡ್ ಸ್ಟೋರಿಯನ್ನ ಕೇಳಿ ತಿಳ್ಕೊ, ನೀನು ಕೇಳಿ ತಿಳ್ಕೊ ಅಂತ ಹೇಳ್ತಾ ಇದೆ. ಬಂಡೆ ಆ ಕಥೆಯನ್ನ ಹೇಳ್ತಾ ಇದೆ, ದುರಂತ ಕಥೆಯನ್ನ, ಸ್ಯಾಡ್ ಸ್ಟೋರಿಯನ್ನ ಏನಂತ ಹೇಳ್ತಾ ಇದೆ ನೋಡಿ. ಅದನ್ನ ವಾಚಿಸ್ತೀವಿ, ಅದ್ರ ಅರ್ಥನ ಹೇಳ್ತೀನಿ. ಇಂದೊಂದು ಕಾಲದ ಈ ಗ್ರಹದಲ್ಲಿ ಇತ್ತು ಜೀವಜಲ, ಹಸಿರು ಮರ. ಆಗಿನ ಜನತೆಯು ಮಾಡಲು ಕೊಟ್ಟಲು ಮರಗಳ ಕಡೆಯೇ ಬಂತು ಬರ. ಆ ದೊಡ್ಡ ಬಂಡೆ ಹೇಳ್ತಿದೆ ಪುಟ್ಟಿಗೆ ದುರಂತ ಕಥೆಯನ್ನ, ಕೆಟ್ಟ ಕಥೆಯನ್ನು ಹೇಳ್ತಿದೆ. ಇಂದೊಂದು ಕಾಲದಲ್ಲಿ, ಪುರಾತನ ಕಾಲದಲ್ಲಿ, ಏನ್ಸಿಯಂಟ್ ಪೀರಿಯಡ್ ಅಲ್ಲಿ ಏನಿತ್ತು, ಈ ಗ್ರಹದಲ್ಲಿ ಜೀವಜಲ ಇತ್ತು. ಇಲ್ಲಿ ಪ್ರಾಣಿಗಳಿದ್ದು, ಪಕ್ಷಿಗಳಿದ್ದು, ಸಸ್ಯಗಳಿದ್ದು, ಮರ ಗಿಡಗಳು, ವನ್ಯ ಜೀವಿಗಳು, ಈ ಪರ್ವತ ಬೆಟ್ಟ ಗುಡ್ಡ ಎಲ್ಲ ಇತ್ತು. ಆದ್ರೆ ಆಗಿನ ಜನತೆ ಏನ್ ಮಾಡ್ತಾರಪ್ಪ ಅಂದ್ರೆ, ಆಗಿರುವಂತ ಹಸಿರು ಮರಗಳನ್ನು ಆಗಿನ ಜನರು, ಜನತೆ ಅಂದ್ರೆ ಜನರು, ನಾಡನ್ನು ಕಟ್ಟಲು ಅಂದ್ರೆ ಒಂದು ನಾಡು, ನಾಡಂದ್ರೆ ಹಳ್ಳಿ, ಜಿಲ್ಲೆ, ರಾಜ್ಯ ಅಥವಾ ಪ್ರದೇಶ ಅಂತ ಆಗುತ್ತೆ. ಆ ನಾಡನ್ನು ಕಟ್ಟಲು ಏನ್ ಮಾಡಿದ್ರು, ಮರಗಳ ಕಡೆಯೇ ಬಂತು ಬರ. ಮರಗಳನ್ನ ಕಡ್ದು ಹಾಕಿದ್ರು, ಬರಗಾಲ ಬಂತು. ಬರ ಅಂದ್ರೆ ಕ್ಷಾಮ, ಇಂಗ್ಲಿಷ್ ಡ್ರಾಟ್ ಅಂತ ಕರೀತಾರೆ. ಬರ ಅಂದ್ರೆ ಮಳೆ ಬರದೆ ಬೆಳೆ ಯಾವುದು ಬರಲ್ಲ. ಬರಗಾಲ ಅಂದ್ರೆ, ಬರಗಾಲ ಬಂದಾಗ ಏನಂತಾರೆ ನೋಡಿ, ಹಳ್ಳಿ ಕಡೆ ಮಳೆ ಆಗದಾಗ ರೈತ ಹೊಲಗಳಲ್ಲಿ ಕೃಷಿಯನ್ನ ಮಾಡಕ್ ಸಾಧ್ಯ ಆಗಲ್ಲ, ಬೆಳೆಯನ್ನ ಬೆಳೆಯಕ್ ಆಗಲ್ಲ, ಆಹಾರದ ಹಾಹಾಕಾರ ಉಂಟಾಗ್ತದೆ. ಆ ನಿಮಿತ್ತಿಂದ ಊಟ ಸಿಗಲ್ಲ. ಮಳೆ ಬರ್ದವ್ರು, ಬೆಳೆ ಬೆಳೆದವ್ರು, ರೈತ ಸಿಗ್ತದೆ, ಊಟ ಸಿಗಲ್ಲಲ್ವಾ? ಹಂಗೆ ಬರ ಬಂತು. ಯಾಕೆ? ಆ ಮಂಗಳ ಗ್ರಹದಲ್ಲಿದ್ದಂತಹ ಜೀವಜಲ, ಹಸಿರು ಮರ, ಆಗಿನ ಜನರು ನಾಡನ್ನ ಕಟ್ಟಲು ಕಡಿದಿದ್ದರಿಂದ, ಮರಗಳನ್ನೆಲ್ಲ ಕಡಿದಿದ್ದರಿಂದ ಮರ ಅಂದ್ರೆ ಕ್ಷಾಮ ಬಂದಿದೆ ಅಂತ ಆ ಹೆಬ್ಬಂಡೆ ಅನ್ನೋದು ಪುಟ್ಟಿಗೆ ನೋವಿನಿಂದ ದುರಂತ ಕಥೆಯನ್ನ ಹೇಳ್ತಾ ಇದೆ. ಮುಂದಿನ ಚರಣ. ಮಳೆ ಬೆಳೆ ಕಾಣದೆ ಜೀವಿ ಒಳಿದು ಬಂದಿತು ನಮಗೆ ಇಂಥ ಸ್ಥಿತಿ, ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಮಳೆ ಬೆಳೆ ಕಾಣದೆ ಜೀವಿ ಒಳಿದು, ಮಳೆ ಬೆಳೆ ಇದ್ದಾಗ ಏನಾಗುತ್ತೆ, ಜೀವಿಗಳೆಲ್ಲ ಅಳಿದು ಅಂದ್ರೆ ಸತ್ತು ಹೋಗ್ತವೆ. ಬಂದಿತ್ತು ನಮಗಿಂತ ಸ್ಥಿತಿ, ಇಂತ ಕೆಟ್ಟ ಸ್ಥಿತಿ ಬಂದಿದೆ ಅಂತೇಳಿ ಆ ಹೆಬ್ಬಂಡೆ ಅನ್ನೋದು ಪುಟ್ಟಿಗೆ ಹೇಳ್ತಿದೆ. ನಿಮ್ಮ ಭೂಮಿಯಲ್ಲೂ ಇದೇ ಪರಿಸ್ಥಿತಿ ಮುಂದೆ ಆಗ್ಬಹುದು, ಆದ್ರಿಂದ ಎಚ್ಚರ ವಹಿಸಿ ಮಕ್ಕಳೇ ಅಂತ ಇಲ್ಲಿ ಕವಿಗಳು ಕರೆ ಕೊಡ್ತಾ ಇದ್ದಾರೆ. ಬಂಡೆಯ ಮೂಲಕ, ಪುಟ್ಟಿಯ ಮೂಲಕ ಕವಿ ಹೇಳ್ತಾ ಇದ್ದಾರೆ. ಮಳೆ ಬೆಳೆ ಕಾಣದೆ ಜೀವಿ ಹೇಳಿದು ಬಂದಿತ್ತು ನಮಗಿಂತ ಸ್ಥಿತಿಯಿಂದ, ನಿಮ್ಮ ಭೂಮಿಯಲ್ಲಿ ನೀವು ವಾಸವಿದ್ದೀರಿಲ್ಲ, ಆ ಭೂಮಿಯಲ್ಲಿ ನೀವೇನಾದ್ರೆ ಗಿಡ ಮರಗಳನ್ನು ಕಡಿದು ಅಳಿದರಿಂದ ನಾಶ ಮಾಡಿದರೆ, ಕಟ್ಟು ಮಾಡಿದರೆ, ಕತ್ತರಿಸಿ ಹಾಕಿದರೆ ಗಿಡ ಮರಗಳನ್ನೆಲ್ಲ, ಮುಂದೆ ಒಂದು ದಿನ ಇದೇ ಗತಿ. ಮಂಗಳ ಗ್ರಹದಲ್ಲಿ ಏನಾಗಿದೆ ಈಗ, ಆ ಗತಿ ನಿಮಗೂ ಸಹ ಭೂಮಿ ಮೇಲೆ ಬರ್ತದೆ. ಅಂದ್ರೆ ಹಸಿರು ಮರಗಳು, ಯಾವುದೇ ರೀತಿಯ ಜೀವ ಜಲವನ್ನೆಲ್ಲ ನಾಶ ಮಾಡಿದ್ರೆ ಭೂಮಿಗೆ ಮುಂದೆ ಕೆಟ್ಟ ದುರಂತ ಬರುತ್ತೆ ಅಂತ ಇದರ ಅರ್ಥ. ಅರ್ಥ ಆಯ್ತಲ್ಲ? ಮುಂದಿನ ಚರಣ. ಬಣ ಬಣ ಗುಟ್ಟು ಬಯಲನ್ನು ಕಂಡು ಡವಡವ ಗುಟ್ಟಿತು ಎಳೆ ಹೃದಯ, ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆವು ಎಂದಳು ಈ ದರೆಯ. ನೋಡಿ ಎಷ್ಟು ಚೆನ್ನಾಗಿದೆ. ಪುಟ್ಟಿಗೆ ಏನಾಯ್ತು ಮನಸ್ಸಿನಲ್ಲಿ, ಅವಳಿಗೆ ಎದೆ ಭಯ. ಯಾಕೆ? ಈ ಮಂಗಳ ಗ್ರಹದಲ್ಲಿ ಜೀವಜಲ ಇಲ್ಲ, ಹಸಿರು ಮರ ಇಲ್ಲ, ಮಳೆ ಬೆಳೆ ಆಗಲ್ಲ, ಜೀವಿಸುವುದಕ್ಕೆ ಜೀವಿಗಳಿಗೆ ಯಾವುದೇ ಆದ ಪೂರಕವಾದ ವಾತಾವರಣ ಇಲ್ಲ. ಆದ್ರಿಂದ ಬಣ ಬಣ ಗುಟ್ಟುವ ಈ ಬಯಲನ್ನೆಲ್ಲ ಕಂಡು ಮಂಗಳ ಗ್ರಹದಲ್ಲಿ ಡವ ಡವ ಅಂದ್ರೆ ಹೆದರಿಕೆ ಆಯ್ತು. ಡವ ಡವ ಅಂದ್ರೆ ಒಂಥರ ಡವ 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 ಅನ್ಸ್ ನೋಡಿ. ಇದು ಅನಕರ್ಣಾಮಯ ಪದ.
ಇಲ್ಲಿ ಎಳೆ ಹೃದಯ, ಪ್ರೀತಿಯ ಹೃದಯ, ಎಳೆಯ ಮಗು, ಹೊಸಗೋಸು ಯಾರು ಇಲ್ಲಿ? ಎಳೆ ಹೃದಯ ಯಾರು? ಪುಟ್ಟಿಯ ಹೃದಯ ಢವ 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 ಅಂತ ಇದೆ. ಅವಳು ಪ್ರತಿಜ್ಞೆ ಮಾಡ್ತಾಳೆ, ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ. ಎಲ್ಲರಿಗೂ ಕರೆ ಕೊಡ್ತಾ ಇದ್ದಾರೆ ಕವಿಗಳು, ಪುಟ್ಟಿಯ ಮುಖಾಂತರ ಎಲ್ಲರಿಗೂ ಸಹ ಕರೆ ಕೊಡ್ತಾ ಇದ್ದಾರೆ. ಹಸಿರನ್ನು ಅಳಿಸಬೇಡಿ, ನಾಶ ಮಾಡಬೇಡಿ, ಗಿಡ ಮರಗಳನ್ನು ಬೆಳೆಸಿ, ಗಿಡ ಮರಗಳನ್ನ ಕತ್ತರಿಸಬೇಡಿ, ಪ್ರಕೃತಿಯನ್ನ ನಾಶ ಮಾಡಬೇಡಿ, ಉಳಿಸುವೆಂದಳು ಈ ಧರೆಯ. ನಾನು ಈ ಧರೆ ರಾತ್ರಿ ಭೂಮಿಯನ್ನು ಉಳಿಸ್ತೀನಿ, ಹಸಿರನ್ನು ಹಾಳು ಮಾಡಲ್ಲ. ಅಂದ್ರೆ ಮರ ಗಿಡಗಳನ್ನ ನಾನು ಹಾಳು ಮಾಡಲ್ಲ, ನಾಶ ಮಾಡಲ್ಲ, ಕತ್ತರಿಸಲ್ಲ, ನಾನು ಉಳಿಸ್ತೀನಿ, ಈ ಭೂಮಿಯನ್ನು ಉಳಿಸ್ತೀನಿ. ಸೇವರ್, ನಾನು ಈ ಭೂಮಿಯನ್ನು ಉಳಿಸ್ತೀನಿ, ಪ್ರಕೃತಿಯನ್ನು ಉಳಿಸ್ಕೊತೀನಿ, ನಾಶ ಮಾಡಲ್ಲ, ಪರಿಸರವನ್ನು ಉಳಿಸಿ ಬೆಳೆಸ್ತೀನಿ. ಈ ಧರೆ ಅಂದ್ರೆ ಈ ಭೂಮಿಯ ಅಂತ ಪುಟ್ಟಿ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ. ಕೊನೆಯ ಚರಣ, ಸ್ಟೂಡೆಂಟ್ಸ್, ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು, ತಾನು ಕಂಡ ಇಳೆ ಸಸಿಗಳನ್ನಿಟ್ಟು ಬೆಳೆಸುತ್ತ ಕುಣಿದಾಡಿದಳು. ಪುಟ್ಟಿ ಭೂಮಿ ಬಂದು ಮಂಗಳ ಗ್ರಹದಿಂದ ಬಂದಾದ್ಮೇಲೆ ಭೂಮಿಗೆ ಬಂದು ಈ ಭೂಮಿ ಮೇಲೆ ಇರುವಂತ ಜನರೆಲ್ಲ ಕಾಣ್ತಾಳೆ. ನೋಡಿ, ಹಸಿರನ್ನು ಉಳಿಸಲು ಬೇಡ್ತಾಳೆ, ದಯವಿಟ್ಟು ನೀವು ಹಸಿರು ಮರಗಳನ್ನು ಕಡಿಬಾಡಿ, ಗಿಡ ಮರಗಳನ್ನು ಕತ್ತರಿಸಬೇಡಿ. ಕೋರ್ಕೋತಾಳೆ, ಭಿನ್ನವಿಸ್ಕೋತಾಳೆ, ರಿಕ್ವೆಸ್ಟ್ ಮಾಡ್ಕೋತಾಳೆ, ಬೇಡ್ಕೋತಾಳೆ. ನೋಡಿ, ಎಷ್ಟು ಪ್ರಕೃತಿಯ ಕಾಳಜಿ ಆ ಪುಟ್ಟಿಗೆ ಇದೆ ಅನ್ನೋದ ನೀವು ಗಮನಿಸಿ ಮಕ್ಕಳ. ಇಲ್ಲಿ ತಾನು ಕೂಡ ಏನ್ ಮಾಡ್ತಾಳೆ, ಎಳೆ ಸಸಿಗಳಲ್ಲಿ ನೆಡ್ತಾ ಇದ್ದಾಳೆ. ನೋಡಿ, ಚಿಕ್ಕ ಚಿಕ್ಕ ಸಸಿಗಳನ್ನ ಇಲ್ಲಿ ನೆಡ್ತಾ ಇದ್ದಾಳೆ. ಅರ್ಥ ಆಯ್ತಾ? ನೆಡ್ತಾ ಇದ್ದಾಳೆ, ಚಿಕ್ಕ ಎಳೆ ಸಸಿಗಳನ್ನ, ಚಿಕ್ಕ ಸಸಿಗಳನ್ನ ನೆಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಚಿತ್ರದಲ್ಲಿ ಗಮನಿಸಿ. ಹಾಗೆ ತಾನು ಕೂಡ ಎಳೆ ಸಸಿಗಳನ್ನ ನೆಟ್ಟು ಬೆಳೆಸುತ್ತಾ ಕುಣಿದಾಡಿದಳು. ಬಹಳ ಕುಣಿದಾಡಿದ್ಲು ಅಂದ್ರೆ ಸಂತೋಷದಿಂದ ಕುಣಿದು ಒಪ್ಪಿಸ್ತಾಳೆ. ನಾನು ಮರ ಗಿಡಗಳನ್ನ ರಕ್ಷಿಸ್ತೀನಿ, ಉಳಿಸ್ತೀನಿ, ಗಿಡ ಮರಗಳನ್ನ ನೆಟ್ಟು ಬೆಳೆಸ್ತೀನಿ, ಪ್ರಕೃತಿಯನ್ನ ಉಳಿಸ್ತೀನಿ, ಪ್ರಕೃತಿಯನ್ನ ನಾಶ ಮಾಡಬಾರ್ದು ಅಂತ ಅವಳು ಸಂತೋಷದಿಂದ ಕುಣಿತಾಳೆ. ಈ ಪದ್ಯದ ಅರ್ಥ, ಯಾರೂ ಸಹ ಪ್ರಕೃತಿಯನ್ನ ನಾಶ ಮಾಡಬಾರ್ದು, ಗಿಡ ಮರಗಳನ್ನ ಕತ್ತರಿಸಬಾರ್ದು. ಗಿಡ ಮರಗಳು ನಮಗೆ ಅನೇಕ ಉಪಯೋಗಗಳನ್ನು ಕೊಟ್ಟಿದೆ. ನಮಗೆ ಉಸಿರಾಡಕ್ಕೆ ಆಮ್ಲಜನಕ ಕೊಡುತ್ತೆ. ನಾವು ಉಸಿರಾಡ್ತೀವಲ್ಲ, ಆಮ್ಲಜನಕ ಉಸಿರಾಡ್ತೀವಿ, ಆಕ್ಸಿಜನ್ ಆಚೆಗೆ ಬಿಡುವಂತ ಇಂಗಾಲ ಡೈಆಕ್ಸೈಡ್ ಅವು ತಗೋತಾವೆ. ನೋಡಿ, ಗಿಡ ಮರಗಳು ನಮಗೆ ಎಂತ ಉಪಯೋಗವನ್ನು ಕೊಟ್ಟಿದ್ದಾವೆ. ಇವತ್ತು ಗಿಡ ಮರಗಳಿಂದ ಎಲ್ಲ ಉಪಯೋಗ ಆಗ್ತಾ ಇದೆ. ಆದ್ರೆ ಮನುಷ್ಯರಾದ ನಾವು ಪ್ರಕೃತಿಗೆ ಏನ್ ಮಾಡ್ತಾ ಇದೀವಿ ಅನ್ನೋದು ನಮಗೆ ನಾವು ಪ್ರಶ್ನೆಯನ್ನ ಮಾಡಬೇಕಾಗುತ್ತದೆ. ಅರ್ಥ ಆಯ್ತಲ್ಲ? ಪ್ರೀತಿಯ ವಿದ್ಯಾರ್ಥಿನಿ ಮಿತ್ರರೇ, ಇದುವರೆಗೂ 6ನೇ ತರಗತಿ ಮಂಗಳ ದಾರಿ ಪೂರ್ತಿ ಇದನ್ನು ಬರೆದವರು CM ಗೋವಿಂದ ರೆಡ್ಡಿ ಅವರು. ಈ ಪದ್ಯವು ತಮಗೆಲ್ಲರಿಗೂ ಸಹ ಅರ್ಥವಾಯ್ತಾ? ಅರ್ಥವಾಯ್ತು ಅಂತ ಭಾವಿಸ್ಕೊತೀನಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.